ನೀವು ರೈತರು ಯಾರಿದ್ದೀರಿ, ಇವ್ರ ಮಾತುಗಳನ್ನ ಈ ಲೀಡರ್ಸ್ ಮಾತುಗಳನ್ನು ದಯವಿಟ್ಟು ತಾವು ನಂಬಕ್ಕೆ ಹೋಗಬೇಡಿ. ಅಲ್ಲ ರೀ, ಫೈನಲ್ ನೋಟಿಫಿಕೇಶನ್ ಈ ವಿಚಾರ ಇಷ್ಟು ದೊಡ್ಡದಾಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ, ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಇಡೀ ರಾಷ್ಟ್ರಾದ್ಯಂತ ರೈತ ಸಂಘಟನೆಗಳು, ರೈತಪರ ಮುಖಂಡರು ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ವ್ಯಕ್ತಪಡಿಸಿ ಧರಣಿ ಸ್ಥಳಕ್ಕೆ ಬಂದು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಹೋರಾಟ ನಡೀತಾ ಇದ್ರು ಕೂಡ ಈ ವಿಚಾರದಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನೋಟಿಫಿಕೇಶನ್ ಆಗೋಗುತ್ತಾ? ದಯವಿಟ್ಟು ನೀವು ಮುನಿಯಪ್ಪನವ್ರ ಮಾತಾಗ್ಲಿ ಸಿದ್ದರಾಮಯ್ಯನವ್ರ ಮಾತಾಗ್ಲಿ ನಂಬಿದರೆ ಅಷ್ಟೇ. ಇದು ಸುಮ್ಮನೆ ಟೈಮ್ ತಳ್ಳೋ ಒಂದು ಟೆಕ್ನಿಕ್ ಅಷ್ಟೇ. ಟೈಮನ್ನ ಮುಂದೆ ತಳ್ಳೋದಕ್ಕೆ ಶ್ಯಾಮಲಾ ಅವರೇ ಮಾಡ್ತಾ ಇರೋದು ಇದು. ಇವತ್ತೇನು ವಿಧಾನಸೌಧದಲ್ಲಿ ಆಯ್ತು, ವಿಧಾನಸೌಧದಲ್ಲಿ ಇವತ್ತಾಗಿದ್ದು ನಾಟಕನೇನೆ. 25ನೇ ತಾರೀಕು ದೇವನಹಳ್ಳಿ ಚಲೋ ಮಾಡಿದಾಗ, ಅವತ್ತು ಅರೆಸ್ಟ್ ಮಾಡಿದಾಗ ರಾತ್ರಿ ಅವರೇ ಫೋನ್ ಮಾಡಿ 4ನೇ ತಾರೀಕು ನಿಗದಿಪಡಿಸಿದ್ರು ದಿನಾಂಕನ. MD ಪಾಟೀಲ್ ಇವತ್ತು ಅಲ್ಲಿಲ್ಲ ವಿಧಾನಸೌಧದಲ್ಲಿ. ಯಾಕೆ ಗೊತ್ತಿಲ್ವಾ? ನೀವು ತಾನೇ ಟೈಮ್ ಕೊಟ್ಟಿರೋದು, ನೀವು ತಾನೇ ದಿನಾಂಕ ನಿಗದಿಪಡಿಸಿರೋದು 4ನೇ ತಾರೀಕು. ನಿಮ್ಗೋಸ್ಕರ ಯಾಕ್ರಿ ಇರ್ಬೇಕು? ಅವರು ನಿಮ್ಮ ಹತ್ರ ದುಡ್ಡಿದ್ಯಾ? ಅಲ್ಲ ಏನಿದೆ ನಿಮ್ಮ ಹತ್ರ? ಯಾಕ್ರಿ ಇರ್ಬೇಕು MB ಪಾಟೀಲ್ ನಿಮ್ ಜೊತೆ ಮಾತಾಡೋದಕ್ಕೆ? ನೀವೇನ್ ದೊಡ್ಡ ಇಂಡಸ್ಟ್ರಿಯಲಿಸ್ಟ? ನೀವೇನ್ ದೊಡ್ಡ ಬಂಡವಾಳಶಾಹಿಗಳ? ನೀವು ದುಡ್ಡಿರೋರ? ನೀವು ಜುಜುಬಿ ರೈತರು. ನೀವು ನಿಮ್ಮ ಹತ್ರ ಯಾಕೆ ಕುತ್ಕೊಂಡು ಮಾತಾಡ್ತಾರೆ? ಅವ್ರ ಲೆವೆಲೇ ಬೇರೆ. ಅವ್ರ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಅಮೆರಿಕ, ನ್ಯೂಯಾರ್ಕ್ ಅಲ್ಲಿ ಹೋಗೋರು. ಅವರು ಇಲ್ಲೆಲ್ಲ ದೇವನಹಳ್ಳಿ ಅಂತೆ, ಅದ್ಯಾವ್ದೋ ಚನ್ನರಾಯಪಟ್ಟಣ ಅಂತೆ, ರೈತರಂತೆ. ನೀವು ಬಂದ ತಕ್ಷಣ ಅವ್ರು ಕುತ್ಕೊಂಡು ಮಾತಾಡಕ್ ಆಯ್ತದ? ಅಲ್ಲ, ಅದೇನೇ ಬಂಡವಾಳಶಾಹಿಗಳೇ ಆಗಿರ್ಬೋದು, CM ಆಗಿರ್ಬೋದು, ಯಾರೇ ಆದ್ರೂ ನಾವು ಬೆಳೆಯೋ ಅನ್ನನೇ ತಿಂತಾ ಇರೋದು. ಅವರು ಬಂಡವಾಳಶಾಹಿಗಳು ಕೊಡ್ತಾರೋ ನೋಟನ್ನ ತಿಂತಾ ಇಲ್ಲ. ಅವರು ಪ್ರಯೋಗಾಲಯ ಅವರು ಅನ್ನ ತಿನ್ನಲ್ಲ ಹೊಟ್ಟೆಗೆ. ಅವರೆಲ್ಲ ಅನ್ನ ತಿನ್ನೋರಲ್ಲ. ಅವರು ಪ್ರಯೋಗಾಲಯದಲ್ಲಿ ಬಂಡವಾಳಶಾಹಿಗಳು ಕೈಗಾರಿಕೆಗಳಲ್ಲಿ ಏನು ಪ್ರಯೋಗಾಲಯಗಳಲ್ಲಿ ಬೆಳೆದಿರುವ ಬೆಳೆಗಳನ್ನ ತಿಂತಾರ. ಅವರು ಮಣ್ಣಲ್ಲಿ ಬೆಳೆದಿರೋ ಬೆಳೆ ತಿನ್ನಲ್ಲ ಅವರು. ಹೇಳಿ ಮೇಡಮ್. ಸಾರಿ. ಅದೇ ಇವತ್ತು ನಡೆದಿದ್ದು ಅಷ್ಟೇನೆ ದೊಡ್ಡ ಹೈ ಡ್ರಾಮಾ ಇದು ವಿಧಾನಸೌಧದಲ್ಲಿ ನಡೆದಿದ್ದು. ಎಲ್ಲ ಗೊತ್ತಿದ್ದು ಅವರೇ ನಿಗದಿಪಡಿಸಿ, ಅವರೇ ಅದು ಏನೋ ಇವರ ಬೇಕಂತಾನೆ ನೀನು ಬರಬೇಡ, ಇದ್ಬಿಡು, ನಿನ್ನ ಹೆಸರು ಹೇಳ್ಕೊಂಡು ನಾನು ಇನ್ನೊಂದು 10 ದಿವಸ 15 ದಿವಸ ಮುಂದಕ್ಕೆ ಹಾಕ್ತೀನಿ ಡೇಟ್ನ, ತಳ್ತಾ ಹೋಗೋಣ ಅಂತ ಇವರು ಆಡ್ತಾರೋ ನಾಟಕಗಳಿದ್ದೆಲ್ಲಾನು. ಹಾಗಾದ್ರೆ ಪ್ರತಿಭಟನೆ ಅಷ್ಟು ಜೋರಾಗಿ ನಡೀತಾ ಇಲ್ಲ ಅಂತನಾ? ಅವ್ರಿಗೆ ತಲುಪ್ತಾ ಇಲ್ಲ ಅಂತನಾ? ಅಥವಾ ಅದರ ಬಿಸಿ ಅವರಿಗೆ ಮುಟ್ತಾ ಇಲ್ಲ ಅಂತನಾ? ಇನ್ ಯಾವ ತರ ಪ್ರತಿಭಟನೆ ಮಾಡಬೇಕು? ಬಹುಶಃ ಇವರು ರೈತರು, ಇವ್ರ ಕೈಲಿ ಏನಾಗುತ್ತೆ, ಶಾಂತಿ 3.5 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೀವಿ ನಾವು, ತುಂಬ ಶಾಂತಿಯುತವಾಗೇ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಪ್ರತಿಭಟನೆಯಿಂದ ಆಗಿರ್ಬೋದು ಅಥವಾ ನಮ್ಮ ಧರಣಿಯಿಂದ ಆಗಿರ್ಬೋದು, ಬೇರೆ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ನಾವು ಪ್ರತಿಭಟನೆಯನ್ನು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ನಾವು ಅದೇ ಮಾಡಿರೋ ತಪ್ಪು ಅನ್ಸುತ್ತೆ. ಮನೆ ಮಠ ಬಿಟ್ಟು, ಹೌದು, ಮಕ್ಕಳನ್ನ ಬಿಟ್ಟು, ಸಂಸಾರ ಬಿಟ್ಬಿಟ್ಟು ಬೀದಿಯಲ್ಲಿ 4 ವರ್ಷದಿಂದ ಇದೀರಲ್ಲ, ಅದೇ ನೀವು ಮಾಡಿದ ದೊಡ್ಡ ತಪ್ಪು ಅಂತ ನನಗನ್ನಿಸ್ತಾ. ಹೌದು, ಅದೇ ದೊಡ್ಡ ತಪ್ಪು. ಕೆಲವೊಂದು ಕುಟುಂಬಗಳಲ್ಲಾದ್ರೆ ಒಬ್ಬನೇ ಮಗ ಇರ್ತಾನೆ ಕುಟುಂಬಕ್ಕೆ, ಆ ಕಡೆ ಮನೇನೂ ನೋಡೋ ಹಾಗಿಲ್ಲ, ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಸಣ್ಣ ಮಕ್ಳು ಇರ್ತಾರೆ, ಆ ಮಕ್ಳಿಗೆ ಹುಷಾರ್ ತಪ್ತು, ವಯಸ್ಸಾದವ್ರಿಗೆ ಹುಷಾರ್ ತಪ್ತು, ಮನೆ ಅಂತ ನೋಡೋಕ್ಕಾಗಲ್ಲ, ಧರಣಿಗಂತ ಬರೋಕ್ಕಾಗಲ್ಲ, ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಆ ಕಡೆ ಅದು ಟೈಮ್ ಕೊಡದೆ ಇದು ಟೈಮ್ ಕೊಡದೆ ಪರದಾಡ್ತಿದ್ದಾರೆ ನಮ್ಮ ರೈತರು.